ನಿನ್ನ ಜೊತೆ ಸುತ್ತಾಡಲು ಯಾರ ಒಪ್ಪಿಗೆಗೂ ಕಾಯಬಾರದು, ಯಾರು ನೋಡುತ್ತಾರೋ ಎಂಬ ಭಯವೂ ಇರಬಾರದು. ಆ ದಿನ ಬೇಗ ಬರಲಿ, ನಿನ್ನ ಪ್ರೀತಿಯ ಅನಾಮಿಕೆ. ಇಷ್ಟೇ ಕಣ ಇರೋದು. ಇದನ್ನ ಯಾರು ಕಳ್ಸವ್ರೆ, ಎಲ್ಲಿಂದ ಕಳ್ಸವ್ರೆ, ಕುಲ ಗೋತ್ರ ಒಂದು ಇಲ್ಲ. ಮೇಡಮ್ ಅದೆಲ್ಲ ಬಿಡಿ, ಲೆಟರ್ ಅಷ್ಟೇನಾ ಮೇಡಮ್ ಇರೋದು? ಅಷ್ಟೇ ಕಣ ಇರೋದು. ಲಾಸ್ಟ್ ಒಂದೇ ಒಂದ್ ಲೈನ್ ಇದೆ, ಅದನ್ನ ನೀನೇ ಓದ್ಕೋಬೇಕು. ಓದ್ಕೋ ಮೇಡಮ್. ಅವಾಗ್ಲೇ ಹೇಳಿದ್ನಲ್ಲ ಮೇಡಮ್ ಕನ್ನಡ ಓದಕ್ ಬರೋದಿಲ್ಲ ಅಂತ. ಅದು ಇಂಗ್ಲಿಷ್ ಅಲ್ಲಿ ಇದೆ ಕಣೋ, 4 ಅಕ್ಷರ ಇದೆ, ಓದ್ಕೊಬಿಡು. ಮೇಡಮ್ ನನಗೆ ಇಂಗ್ಲಿಷ್ ಓದಕ್ಕೂ ಬರಲ್ಲ ಮೇಡಮ್, ಓದೇಳಿ ಮೇಡಮ್. ಅದಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟೆ ಮತ್ತೆ? 4 ಅಕ್ಷರ ನೀನೇ ಓದ್ಬೋದಾಗಿತ್ತು. ಐ ಲವ್ ಯು. ಐ ಲವ್ ಯು ಟು. ಈ ಗುಬಲ್ ನನ್ನ ಮಗನೇ, ನನ್ನ ಲೆಟರ್ ಅಲ್ಲಿ ಇರೋದು ಕೇಳಿದ್ದು. ಮೇಡಮ್ ನಾನು ಪತ್ರಕ್ಕೆ ರಿಪ್ಲೈ ಮಾಡಿದ್ದು, ನಿಮಗೆ ಅನ್ಕೊಂಡ್ರಾ? ನಿನ್ಗೆ ಹೆಲ್ಪ್ ಮಾಡಕ್ ಬಂದಲ್ಲ, ನಂದ್ ಕೆರ ತಗೊಂಡ್ ನಾನೇ ಹುಡ್ಕೋಬೇಕು. ಇಟ್ಕೋ. ಅಯ್ಯೋ, ಈ ಅಡ್ರೆಸ್ ಎಲ್ಲಿದ್ಯಪ್ಪ ಗೊತ್ತೇ ಆಗ್ತಿಲ್ವಲ್ಲ. ಪೋಸ್ಟ್ಮನ್, ನಮ್ಮ ಮನೆಗೆ ಏನಾದ್ರು ಪತ್ರ ಬಂದಿದ್ಯಾ? ಕರೆಕ್ಟ್ ಆಗಿ ಮಾತಾಡಮ್ಮ. ನಿನ್ ಕಣ್ಣಿಗೆ ಮ್ಯಾನ್ ತರ ಕಾಣಿಸ್ತೀನ ನಾನು? ವುಮೆನ್ ಅಂತ ಹೇಳಕ್ ಆಗಲ್ವಾ? ಅಲ್ಲಿಂದ ಬರ್ತಾವ ಇವೆಲ್ಲ. ನಿನ್ ಮನೆಗೆ ಯಾವ್ದಾದ್ರು ಪತ್ರ ಬಂದಿದ್ರೆ ಕೊಡಲ್ವಾ? ಸುಮ್ಮನೆ ತಲೆ ತಿಂತಾಳೆ. ನಾನೇ ಅಡ್ರೆಸ್ ಸಿಗ್ತಲ್ಲ. ಇವಳೇನೋಳೆ ಪತ್ರ ಕೇಳಿದ್ರೆ ಪತ್ರೊಳಿ ಹೇಳ್ದಂಗ್ ಆಡ್ತಾಳೆ. ಪೋಸ್ಟ್. ಪೋಸ್ಟ್ಮೇನಾ? ಏನ್ ಬೇಕಾಗಿತ್ತಮ್ಮ? ಅಮ್ಮ, ಬ್ಯಾಂಕಿಂದ ಒಂದು ಪೋಸ್ಟ್ ಬಂದಿತ್ತು. ಕೊಡು. ನಿನ್ ಹಿಂದೆ ಒಂದ್ ಸಹಾಯ ಆಗ್ಬೇಕಾಗಿತ್ತು ಕಣಮ್ಮ. ಸಹಾಯನ? ಏನ್ ಕೇಳಿ ಮಾಡೋಣ? ನನ್ ಮಗನಿಗೊಂದು ಕಾಗದ ಬರಿಬೇಕಾಗಿತ್ತು ಕಣವ. ಅಯ್ಯೋ ಅಜ್ಜಿ, ನೀವು ನಿಮ್ ಮಗನ್ ಪತ್ರ ಬರ್ದು ಅದನ್ನ ನಿಮ್ ಮಗನ್ ತಲುಪೋ ಅಷ್ಟ್ರೊಳಗಡೆ 1 ವಾರ ಆಗೋಗ್ಬಿಡುತ್ತೆ. ನಂಬರ್ ಹೇಳಿ, ಫೋನ್ ಮಾಡ್ಬಿಡ್ತೀನಿ. ಫೋನ್ ಮಾಡ್ಬೋದು ಕಣವ, ಪಕ್ಕದಲ್ಲಿ ಸೊಸೆ ಇರ್ತಾಳೆ. ಅವನು ಏನು ಮಾತಾಡಕ್ಕಾಗಲ್ಲ, ನಾನು ಏನು ಮಾತಾಡಕ್ಕಾಗಲ್ಲ. ಅದಕ್ಕೆ ನನ್ಗೊಂದ್ ಪತ್ರ ಬರ್ಕೊಡ್ತೀಯ ತಾಯಿ? ಅಷ್ಟೇನಾ ಅಜ್ಜಿ? ಬರ್ದ್ ಕೊಡ್ತೀನಿ ಬನ್ನಿ.